ನಮಸ್ಕಾರ ವೀಕ್ಷಕರೇ. ನಮ್ಮ ಮನೆಯ ಆಧಾರ ಸ್ತಂಭವೇ ನಮ್ಮ ಮನೆಯ ದೇವರ ಕೋಣೆ. ಅದು ಕೇವಲ ಧಾರ್ಮಿಕ ಆಚರಣೆಯ ಸ್ಥಳವಲ್ಲ, ಬದಲಿಗೆ ನಮ್ಮ ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಶಕ್ತಿಯ ಕೇಂದ್ರ. ಆದರೆ ವೀಕ್ಷಕರೇ, ನಾವು ಅದೆಷ್ಟೋ ಬಾರಿ ಅರಿವಿಲ್ಲದೆ ದೇವಸ್ಥಾನದಂತಹ ಈ ಪವಿತ್ರ ಸ್ಥಳವನ್ನು ಪ್ರವೇಶಿಸುವಾಗ ಕೆಲವು ತಪ್ಪುಗಳನ್ನು ಮಾಡುತ್ತೇವೆ. ದೇವರ ಅನುಗ್ರಹ ನಮಗೆ ಪೂರ್ಣವಾಗಿ ಸಿಗಬೇಕೆಂದರೆ ಆ ಕೋಣೆಯನ್ನು ಪ್ರವೇಶಿಸುವ ಮುನ್ನ ನಾವು ಅನುಸರಿಸಲೇಬೇಕಾದ ಕೆಲವು ನಿಯಮಗಳಿವೆ. ಆ ನಿಯಮಗಳೇನು? ಪೂಜೆಯ ಫಲ ನಮಗೆ ಸಿಗಬೇಕಾದರೆ ನಾವು ಏನು ಮಾಡಬೇಕು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಪಾದರಕ್ಷೆಗಳು. ವೀಕ್ಷಕರೇ, ನಾವು ದೇವಸ್ಥಾನಕ್ಕೆ ಹೋದಾಗ ಪಾದರಕ್ಷೆಗಳನ್ನು ಹೊರಗೆ ಬಿಡುತ್ತೇವೆ ಅಲ್ವಾ? ಅದೇ ರೀತಿ ಮನೆಯ ದೇವರ ಕೋಣೆಯೂ ಅಷ್ಟೇ ಪವಿತ್ರವಾದ ಸ್ಥಳ. ದೇವರ ಕೋಣೆಗೆ ಹೋಗುವ ಮುನ್ನ ಪಾದರಕ್ಷೆಗಳನ್ನು ದೂರವಿರಿಸಿ ಕಾಲುಗಳನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಿ. ಪಾದರಕ್ಷೆಗಳೊಂದಿಗೆ ಬರುವ ಧೂಳು ಕೇವಲ ಕಸವಲ್ಲ, ಅದು ಹೊರಗಿನ ನಕಾರಾತ್ಮಕ ಶಕ್ತಿಯ ಸಂಕೇತವೂ ಹೌದು. ಬರಿಗಾಲಿನಲ್ಲಿ ದೇವರ ಕೋಣೆ ಪ್ರವೇಶಿಸುವುದರಿಂದ ನಮಗೆ ಆ ಭೂಮಿಯ ಮತ್ತು ದೈವಿಕ ಶಕ್ತಿಯ ಸ್ಪರ್ಶ ನೇರವಾಗಿ ದೊರೆಯುತ್ತದೆ. ವೀಕ್ಷಕರೇ, ದೇವರ ಕೋಣೆಯ ಶುದ್ಧತೆ ಅತ್ಯಂತ ಮುಖ್ಯ. ನಾವು ಪ್ರವೇಶಿಸುವ ಮುನ್ನ ಅಲ್ಲಿ ಹಳೆಯ ಹೂಗಳಿವೆಯೇ ಅಥವಾ ಧೂಳು ತುಂಬಿದೆಯೇ ಎಂದು ಗಮನಿಸಿ. ಹಳೆಯ ಹೂಗಳನ್ನು ಮತ್ತು ಬತ್ತಿಗಳನ್ನು ಪ್ರತಿನಿತ್ಯ ತೆಗೆಯಬೇಕು. ಇದಕ್ಕಿಂತ ಮುಖ್ಯವಾದದ್ದು ನಿಮ್ಮ ಮೊಬೈಲ್ ಫೋನ್. ಹೌದು, ದೇವರ ಕೋಣೆಗೆ ಹೋಗುವಾಗ ಮೊಬೈಲನ್ನು ಹೊರಗಿಡಿ ಅಥವಾ ಸೈಲೆಂಟ್ ಮೋಡ್ನಲ್ಲಿ ಹಾಕಿ. ಭಕ್ತಿಯ ನಡುವೆ ಬರುವ ಫೋನ್ ಕರೆ ಅಥವಾ ನೋಟಿಫಿಕೇಶನ್ ನಿಮ್ಮ ಏಕಾಗ್ರತೆಯನ್ನು ಭಂಗಗೊಳಿಸುತ್ತದೆ. ನೆನಪಿಡಿ, ದೇವರ ಮುಂದೆ ನಿಂತಾಗ ನೀವು ಮತ್ತು ದೇವರು ಮಾತ್ರ ಇರಬೇಕು, ಪ್ರಪಂಚದ ಗೊಂದಲಗಳಲ್ಲ. ವೀಕ್ಷಕರೇ, ಅದೆಷ್ಟೋ ಬಾರಿ ನಾವು ಆತುರವಾಗಿ ಕೆಲಸದ ಒತ್ತಡದಲ್ಲಿ ದೇವರ ಮುಂದೆ ಹೋಗಿ ಕೈ ಮುಗಿಯುತ್ತೇವೆ. ಆದರೆ ಇದು ಸರಿಯಾದ ಕ್ರಮವಲ್ಲ. ದೇವರ ಕೋಣೆಯನ್ನು ಪ್ರವೇಶಿಸುವ ಮುನ್ನ 1 ನಿಮಿಷ ಪ್ರಶಾಂತವಾಗಿ ಕುಳಿತುಕೊಳ್ಳಿ. ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮ ಮನಸ್ಸಿನ ಆತಂಕ, ಒತ್ತಡ ಮತ್ತು ಕೋಪವನ್ನು ಹೊರಹಾಕಲು ಪ್ರಯತ್ನಿಸಿ. ಶಾಂತ ಮನಸ್ಸಿನಿಂದ ದೇವರನ್ನು ಪ್ರಾರ್ಥಿಸಿದಾಗ ಮಾತ್ರ ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪುತ್ತದೆ. ಮನವೇ ದೇಗುಲ ಎಂಬ ಮಾತಿನಂತೆ ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪುತ್ತದೆ. ಮನವೇ ದೇಗುಲ ಎಂಬ ಮಾತಿನಂತೆ ಮೊದಲು ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ನಂತರ ದೇವರ ಕೋಣೆಗೆ ಹೆಜ್ಜೆ ಇಡಿ. ಪೂಜೆಗೆ ಕುಳಿತುಕೊಳ್ಳುವಾಗ ಬಟ್ಟೆಗಳ ಬಗ್ಗೆಯೂ ಗಮನವಿರಲಿ. ವೀಕ್ಷಕರೇ, ದೇವರ ಪೂಜೆಗೆ ಯಾವಾಗಲೂ ಶುದ್ಧವಾದ ಮತ್ತು ಸರಳವಾದ ಬಟ್ಟೆಗಳನ್ನು ಧರಿಸುವುದು ಉತ್ತಮ. ಹೊಸ ಬಟ್ಟೆಗಳೇ ಬೇಕೆಂದಿಲ್ಲ, ಆದರೆ ಆ ಬಟ್ಟೆಗಳು ಸ್ವಚ್ಛವಾಗಿರಲಿ. ಹಾಗೆಯೇ ಕಡ್ಡಾಯವಾಗಿ ಕೈಕಾಲು ಮತ್ತು ಮುಖವನ್ನು ತೊಳೆದುಕೊಂಡೇ ಪೂಜೆಗೆ ಸಿದ್ಧರಾಗಿ. ಒಂದು ವೇಳೆ ನೀರು ಲಭ್ಯವಿಲ್ಲದಿದ್ದರೆ ಅಪ್ಪಿತಪ್ಪಿಯೂ ಅಶುದ್ಧವಾಗಿ ದೇವರ ಕೋಣೆ ಪ್ರವೇಶಿಸಬೇಡಿ. ಅಂತಹ ಸಮಯದಲ್ಲಿ ಸ್ವಚ್ಛವಾದ ಬಟ್ಟೆಯಿಂದ ಕೈಕಾಲುಗಳನ್ನು ಒರೆಸಿಕೊಂಡು ಭಕ್ತಿಯಿಂದ ಪ್ರಾರ್ಥಿಸಿ. ದೇವರ ಕೋಣೆಯನ್ನು ಪ್ರವೇಶಿಸುವಾಗ ಆತುರ ಬೇಡ. ಅಲ್ಲಿ ಜೋರಾಗಿ ಮಾತನಾಡುವುದು ಅಥವಾ ಶಬ್ದ ಮಾಡುವುದು ಮಾಡಬೇಡಿ. ಅತ್ಯಂತ ಮೌನವಾಗಿ ಭಕ್ತಿ ಭಾವದಿಂದ ಒಳಗೆ ಹೋಗಿ. ದೇವರ ಕೋಣೆಗೆ ಹೋದ ಕೂಡಲೇ ಮೊದಲು ಮಾಡಬೇಕಾದ ಕೆಲಸವೆಂದರೆ ದೀಪವನ್ನು ಹಚ್ಚುವುದು. ದೀಪವು ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ತರುತ್ತದೆ. ದೀಪ ಹಚ್ಚಿದ ನಂತರವೇ ಪೂಜೆ ಇತರ ಕಾರ್ಯಗಳನ್ನು ಆರಂಭಿಸಿ. ಈ ರೀತಿ ಕ್ರಮಬದ್ಧವಾಗಿ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ದೇವರ ಕೋಣೆಯ ಪಾವಿತ್ರತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಈ ಸಣ್ಣ ಬದಲಾವಣೆಗಳನ್ನು ನಿಮ್ಮ ದೈನಂದಿನ ಪೂಜಾ ಕ್ರಮದಲ್ಲಿ ಅಳವಡಿಸಿಕೊಳ್ಳಿ. ಆಗ ನಿಮ್ಮ ಮನೆಯಲ್ಲಿನ ದೈವಿಕ ಶಕ್ತಿಯ ಸಂಚಲನವಾಗುವುದನ್ನು ನೀವು ಖಂಡಿತವಾಗಿಯೂ ಅನುಭವಿಸುತ್ತೀರಾ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೂ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ವಿಚಾರಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಓಂ ನಮೋ ಭಗವತೆ ವಾಸುದೇವ.